ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. SATS ತಂತ್ರಾಂಶದಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಆನ್ಲೈನ್ ಎಂಟ್ರಿ ಮಾಡುವುದು ಮುಖ್ಯ ಶಿಕ್ಷಕರ ಜವಾಬ್ದಾರಿಯಾಗಿದೆ. ಪಠ್ಯಪುಸ್ತಕ ಬೇಡಿಕೆಯನ್ನು SATS ತಂತ್ರಾಂಶದಲ್ಲಿ ನಾವು ಅಳವಡಿಸಲು ಅವಕಾಶವನ್ನು ಕೊಡಲಾಗಿದೆ. ಹಾಗಾದರೆ ಯಾವೆಲ್ಲ ಪುಸ್ತಕಗಳನ್ನು ನಾವು ಅಳವಡಿಸಬೇಕು ಮತ್ತು ಹೇಗೆ ಅದನ್ನು ನಿರ್ವಹಿಸಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕೆಲವೊಂದಷ್ಟು ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿರುತ್ತದೆ. ಮೊದಲನೇದು, 1ರಿಂದ 10ನೇ ತರಗತಿಗಳಿಗೆ ಪಠ್ಯಪುಸ್ತಕಗಳು ಮತ್ತು ದಿನಚರಿ ಪುಸ್ತಕಗಳನ್ನು ಎಂಟ್ರಿ ಮಾಡಬೇಕು. 4ರಿಂದ 9ನೇ ತರಗತಿಗಳಿಗೆ ಅಭ್ಯಾಸ ಪುಸ್ತಕಗಳನ್ನು ಸೇರಿಸಿ ಎಂಟ್ರಿ ಮಾಡಬೇಕು. ಮುಖ್ಯವಾಗಿ ಪಠ್ಯಪುಸ್ತಕಗಳು essay 1 ಮತ್ತು essay 2 ಮಾದರಿಯಲ್ಲಿ ಮುದ್ರಿತವಾಗುತ್ತಿವೆ. ಆದ್ದರಿಂದ ನಾವು 1ರಿಂದ 10ನೇ ತರಗತಿಗೆ ಎಲ್ಲ ವಿಷಯಗಳಿಗೆ ಪಾರ್ಟ್ 1 ಮತ್ತು ಪಾರ್ಟ್ 2 ಪುಸ್ತಕಗಳನ್ನು ಎಂಟ್ರಿ ಮಾಡಬೇಕು. ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡೂ ಪುಸ್ತಕಗಳಿಗೆ ನಾವು ಅಂಕಿ ಸಂಖ್ಯೆಗಳನ್ನು ಹಾಕುವಾಗ ಎರಡೂ ಭಾಗಗಳಿಗೆ ಸರಿಯಾದ ಸಂಖ್ಯೆಯನ್ನು ಹಾಕಬೇಕು. ತಮ್ಮ ಶಾಲೆಯ SATS ಲಾಗಿನ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಬೇಡಿಕೆಯನ್ನು ಸಲ್ಲಿಸಬೇಕು. ಮಾಧ್ಯಮವಾರು, ತರಗತಿವಾರು, ಶೀರ್ಷಿಕೆವಾರು ಬೇಡಿಕೆಯನ್ನು ಸಲ್ಲಿಸಬೇಕು. ಇಲಾಖೆ ನಿಗದಿಪಡಿಸಿದ ಶೀರ್ಷಿಕೆಗಳಿಗೆ ಮಾತ್ರ ಬೇಡಿಕೆಯನ್ನು ಸಲ್ಲಿಸಬೇಕು. ಹಾಗಾದರೆ ನಾವು ಮೊದಲಿಗೆ SATSಗೆ ಲಾಗಿನ್ ಆಗೋಣ. SATSಗೆ ಲಾಗಿನ್ ಆದಾಗ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನ್ನಲ್ಲಿ ಮೊದಲನೇ ಆಪ್ಷನ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತದೆ. ಇಲ್ಲಿ ಅಕಾಡೆಮಿಕ್ ಇಯರ್, ಕ್ಲಾಸ್ ಮೇಲೆ ಸೆಲೆಕ್ಟ್ ಮಾಡಿ ತರಗತಿಯನ್ನು ಆಯ್ಕೆ ಮಾಡಬೇಕು. 1ನೇ ತರಗತಿಯನ್ನು ಆಯ್ಕೆ ಮಾಡೋಣ. ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡಿ ನಿಮ್ಮ ಶಾಲೆ ಯಾವ ಮಾಧ್ಯಮದಲ್ಲಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಒಂದು ವೇಳೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಮಾಧ್ಯಮ ಇದ್ದರೆ ಎರಡೂ ಮಾಧ್ಯಮದ ಪುಸ್ತಕಗಳನ್ನು ನಾವು ಬೇಡಿಕೆ ಸಲ್ಲಿಸಬೇಕು. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ 1ನೇ ತರಗತಿಯ ಟೈಟಲ್ಸ್, ಪುಸ್ತಕಗಳ ಹೆಸರು, ಸಬ್ಜೆಕ್ಟ್, ಪ್ರೀವಿಯಸ್ ಇಯರ್ ಸ್ಟಾಕ್, ಸೇಲ್, ಪ್ರೀ ಅಂತ ಇರುತ್ತದೆ. ಎಸ್ಟಿಮೇಟ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್, ನಿಮ್ಮ ಶಾಲೆಗೆ ಈ ವರ್ಷ 1ನೇ ತರಗತಿಗೆ ಎಷ್ಟು ಮಕ್ಕಳು ದಾಖಲಾಗಿದ್ದಾರೆ ಅದೇ ಸಂಖ್ಯೆಯನ್ನು ಮುಂದಿನ ವರ್ಷಕ್ಕೆ 1ನೇ ತರಗತಿಗೆ ಆಟೋಮೆಟಿಕ್ಕಾಗಿ ತೆಗೆದುಕೊಂಡಿರುತ್ತದೆ. ನಂತರ ಎಸ್ಟಿಮೇಟ್ ಪ್ರೈಸ್ ಆಫ್ ದ ಬುಕ್ಸ್ ಇರುತ್ತದೆ. ಎಸ್ಟಿಮೇಟ್ ಸೇಲ್ ಪ್ರೀ RT ಸ್ಟೂಡೆಂಟ್ಸ್, ಸರ್ಕಾರಿ ಶಾಲೆಯವರಾಗಿದ್ದರೆ ಪ್ರೀ ಕಾಲಮ್ನಲ್ಲಿ ಸಂಖ್ಯೆಯನ್ನು ನಮೂದಿಸಬೇಕು. ಪ್ರೈವೇಟ್ ಶಾಲೆಯವರಾಗಿದ್ದರೆ ಸೇಲ್ ಅಥವಾ RT ಕಾಲಮ್ನಲ್ಲಿ ಸಂಖ್ಯೆಗಳನ್ನು ನಮೂದಿಸಬೇಕು. ಸಂಖ್ಯೆಗಳನ್ನು ಎಲ್ಲಿ ನಾವು ನಮೂದಿಸಬೇಕು ಅಂತಂದರೆ ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ ಕಾಲಮ್ನಲ್ಲಿ, ಎಸ್ಟಿಮೇಟ್ ಸ್ಟೂಡೆಂಟ್ಸ್ ಕಾಲಮ್ನಲ್ಲಿ ಎಷ್ಟು ದಾಖಲಾತಿ ಇರುತ್ತದೆ ಆ ಸಂಖ್ಯೆಯನ್ನು ನಮೂದಿಸಬೇಕು. ಕನ್ನಡ ಮಾಧ್ಯಮದ ಶಾಲೆಗಳಾದರೆ 1ನೇ ತರಗತಿಗೆ 1ರಿಂದ 11ರವರೆಗೆ ಟೈಟಲ್ಗಳು ಇರುತ್ತವೆ. ಪ್ರತಿ ವಿಷಯಕ್ಕೂ 2 ಪುಸ್ತಕಗಳ ಬೇಡಿಕೆಯನ್ನು ನಾವು ಸಲ್ಲಿಸಬೇಕು. ಅಂದರೆ essay 1 ಪಾರ್ಟ್ 1 ಅಂತ, essay 2 ಪಾರ್ಟ್ 2 ಅಂತ. ಆದ್ದರಿಂದ ಪ್ರತಿ ವಿಭಾಗಕ್ಕೂ ಒಂದೇ ದಾಖಲಾತಿ ಸಂಖ್ಯೆಯನ್ನು ನಮೂದಿಸಬೇಕು. ಈಗ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಕಾಲಮ್ನಲ್ಲಿ ಎಸ್ಟಿಮೇಟೆಡ್ ಸ್ಟೂಡೆಂಟ್ಸ್ ಕಾಲಮ್ನಲ್ಲಿ ಇರತಕ್ಕಂಥ ದಾಖಲಾತಿ ಸಂಖ್ಯೆಯನ್ನು ನಮೂದಿಸೋಣ. ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ಸ್ ಕಾಲಮ್ನಲ್ಲಿ ಎಸ್ಟಿಮೇಟೆಡ್ ಸ್ಟೂಡೆಂಟ್ಸ್ ಕಾಲಮ್ನಲ್ಲಿ ಇರತಕ್ಕಂಥ ದಾಖಲಾತಿ ಸಂಖ್ಯೆಯನ್ನು ನಮೂದಿಸಿ ಆದ ಮೇಲೆ ಕೆಳಗಡೆ 2 ಆಪ್ಷನ್ಗಳು ನಮಗೆ ಕಾಣಸಿಗುತ್ತವೆ. ಸೇವ್ ಮತ್ತು ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್. ಯಾವುದೇ ಕಾರಣಕ್ಕೂ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಡಿ. ನಿಮ್ಮ ಶಾಲೆ 1ರಿಂದ 5ನೇ ತರಗತಿಯಾಗಿದ್ದರೆ 1ರಿಂದ 5ನೇ ತರಗತಿಯ ಎಲ್ಲ ಪುಸ್ತಕಗಳ ಬೇಡಿಕೆಯನ್ನು ಸಲ್ಲಿಸಿ ಪ್ರತಿ ತರಗತಿಗೂ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡುತ್ತಾ ಹೋಗಬೇಕು. ಈಗ
1ನೇ ತರಗತಿಯ ಎಲ್ಲ ಪುಸ್ತಕಗಳ ಬೇಡಿಕೆಯನ್ನು ಎಂಟ್ರಿ ಮಾಡಿದ್ದೇವೆ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಡಾಟಾ ಸಕ್ಸಸ್ಫುಲಿ ಅಂತ ಬರುತ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡಿ. ಸೇವ್ ಬಟನ್ ಇರ್ತಕ್ಕಂಥದ್ದು ಅಪ್ಡೇಟ್ ಅಂತ ಕಾಣಿಸುತ್ತದೆ. ಅಂದರೆ ನಾವು ಎಂಟ್ರಿ ಮಾಡಿರುವ ಮಾಹಿತಿಯು ಸೇವ್ ಆಗಿದೆ ಅಂತ ಅರ್ಥ. ನಿಮ್ಮ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆಯಾಗಿದ್ದರೆ 1ರಿಂದ 5ನೇ ತರಗತಿಯ ಎಲ್ಲ ತರಗತಿಗಳ ಪುಸ್ತಕಗಳ ಬೇಡಿಕೆಯನ್ನು ಸೇವ್ ಮಾಡಿದ ಮೇಲೆ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಅಥವಾ ನಿಮ್ಮ ಶಾಲೆ 1ರಿಂದ 7ನೇ ತರಗತಿ ಅಥವಾ 1ರಿಂದ 8ನೇ ತರಗತಿ ಅಥವಾ ಹೈಸ್ಕೂಲ್ ಶಾಲೆಯಾಗಿದ್ದರೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳ ಎಲ್ಲ ಪುಸ್ತಕಗಳನ್ನು ಸೇವ್ ಮಾಡಿದ ಮೇಲೆ ಪ್ರತಿ ತರಗತಿಯನ್ನು ಸೇವ್ ಮಾಡುತ್ತಾ ಹೋಗಬೇಕು. ಕೊನೆಯ ತರಗತಿಗೆ ಬಂದು ಮಾಹಿತಿಯನ್ನು ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆದ್ದರಿಂದ ಇವಾಗ 1ನೇ ತರಗತಿ 2ನೇ ತರಗತಿ ಮುಗಿದ ತಕ್ಷಣ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬಾರದು. ಇವಾಗ ನಾವು 1ನೇ ತರಗತಿಯ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದೇವೆ. 2ನೇ ತರಗತಿಯನ್ನು ಸೆಲೆಕ್ಟ್ ಮಾಡೋಣ. 2ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕನ್ನಡ ಮಾಧ್ಯಮದ 2ನೇ ತರಗತಿ ಟೈಟಲ್ಗಳ ಸಂಖ್ಯೆ 9 ಇರುತ್ತವೆ. ನಾವು ಬೇಡಿಕೆಯನ್ನು ಸಲ್ಲಿಸಬೇಕು. 1ನೇ ತರಗತಿಗೆ ಹೇಗೆ ನಾವು ಎಸ್ಟಿಮೇಟ್ಸ್ ಸ್ಟೂಡೆಂಟ್ಸ್ ಕಾಲಮ್ನಲ್ಲಿರ್ತಕ್ಕಂಥ ದಾಖಲಾತಿಯನ್ನು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಕಾಲಮ್ನಲ್ಲಿ ಎಂಟ್ರಿ ಮಾಡಿ ಸೇವ್ ಮಾಡಿದ್ದೇವೆ, ಅದೇ ರೀತಿ ಎಂಟ್ರಿ ಮಾಡಿ ಸೇವ್ ಮಾಡಬೇಕು. 2ನೇ ತರಗತಿಗೂ ಕೂಡ ದಾಖಲಾತಿ ಸಂಖ್ಯೆಯನ್ನು ನಮ್ಮ ಬೇಡಿಕೆಯನ್ನು ಸಲ್ಲಿಸಿದ ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟೆಡ್ ಡಾಟಾ ಸಕ್ಸಸ್ಫುಲ್ ಅಂತ ಬರುತ್ತದೆ. ನೆಕ್ಸ್ಟ್ 3ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕನ್ನಡ ಮಾಧ್ಯಮದ 3ನೇ ತರಗತಿಗೂ ಕೂಡ 9 ಟೈಟಲ್ಸ್ ಇವೆ. ಇಲ್ಲಿಯೂ ಕೂಡ ಎಸ್ಟಿಮೇಟ್ ಸ್ಟೂಡೆಂಟ್ಸ್ ಕಾಲಮ್ನಲ್ಲಿರ್ತಕ್ಕಂಥ ದಾಖಲಾತಿಯನ್ನು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಕಾಲಮ್ನಲ್ಲಿ ಎಂಟ್ರಿ ಮಾಡಿ ಕೊನೆಗೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಎಂಟ್ರಿ ಮಾಡಿದ ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ 3ನೇ ತರಗತಿ ಕೂಡ ಸೇವ್ ಆಯಿತು. ಈಗ 4ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. 4ನೇ ತರಗತಿಗೆ ಒಟ್ಟು 13 ಟೈಟಲ್ಸ್ಗಳು ಇರುತ್ತವೆ. ಟೈಟಲ್ಸ್ಗಳಿಗೆ ಬೇಡಿಕೆಯನ್ನು ಎಂಟ್ರಿ ಮಾಡಿದ ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. 4ನೇ ತರಗತಿಗೆ ಬೇಡಿಕೆಯನ್ನು ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 5ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. 5ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿದಾಗ ನಮಗೆ ಇಲ್ಲಿ 17 ಟೈಟಲ್ಸ್ಗಳು ಕಾಣಿಸುತ್ತವೆ. ಈ 17 ಟೈಟಲ್ಸ್ಗಳಿಗೆ ನಾವು ನಮ್ಮ ಶಾಲೆಗೆ ಅವಶ್ಯಕವಾಗಿರ್ತಕ್ಕಂಥ ಟೈಟಲ್ಗಳನ್ನು ಮಾತ್ರ ಎಂಟ್ರಿ ಮಾಡಬೇಕು. ಉದಾಹರಣೆಗಾಗಿ ಕನ್ನಡ ಮಾಧ್ಯಮದಲ್ಲಿ ಉರ್ದು FL ಪಾರ್ಟ್ 1 ಪಾರ್ಟ್ 2 ಅಂತ ಇದೆ. ಇವುಗಳನ್ನು ನಾವು ಎಂಟ್ರಿ ಮಾಡಬಾರದು. 15 ಟೈಟಲ್ಸ್ಗಳು ಬರುತ್ತವೆ. ಈ 1ರಿಂದ 8ನೇ ತರಗತಿಗೆ ಯಾವ ಟೈಟಲ್ಸ್ಗಳು ಬರುತ್ತವೆ ಅನ್ನುವ ಒಂದು PDF ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 5ನೇ ತರಗತಿಗೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಟೈಟಲ್ಸ್ಗಳ ಮುಂದೆ ಎಸ್ಟಿಮೇಟ್ಸ್ ಸ್ಟೂಡೆಂಟ್ಸ್ ಕಾಲಮ್ನಲ್ಲಿರ್ತಕ್ಕಂಥ ದಾಖಲಾತಿಯನ್ನು ಎಂಟ್ರಿ ಮಾಡುತ್ತಾ ಹೋಗಬೇಕು. ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಕಾಲಮ್ನಲ್ಲಿ ನಾನು ದಾಖಲಾತಿ ಸಂಖ್ಯೆಯನ್ನು ಎಂಟ್ರಿ ಮಾಡಿದ್ದೇನೆ. 5ನೇ ತರಗತಿಗೆ ಕೊನೆಯ 2 ಕಾಲಮ್ಗಳನ್ನು ಎಂಟ್ರಿ ಮಾಡಿಲ್ಲ, ಏಕೆಂದರೆ ಉರ್ದು FL ಪಾರ್ಟ್ 1 ಪಾರ್ಟ್ 2 ನಮ್ಮ ಶಾಲೆಗೆ ಸಂಬಂಧ ಪಡುವುದಿಲ್ಲ. ಆದ್ದರಿಂದ ಅವುಗಳನ್ನು ಎಂಟ್ರಿ ಮಾಡಿರುವುದಿಲ್ಲ. ಆದ್ದರಿಂದ 5ನೇ ತರಗತಿಯ ನಂತರದ ತರಗತಿಗಳಿಗೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಟೈಟಲ್ಸ್ಗಳನ್ನು ಮಾತ್ರ ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಆರ್ ಯು ಶ್ಯೂರ್ ಓಕೆ ಮೇಲೆ ಕ್ಲಿಕ್ ಮಾಡಿ.
ಹೀಗೆ ನಿಮ್ಮ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆಯಾಗಿದ್ದರೆ 1ರಿಂದ 5ನೇ ತರಗತಿಯ ಎಲ್ಲ ಪುಸ್ತಕಗಳನ್ನು ಎಂಟ್ರಿ ಮಾಡಿದ ಮೇಲೆ ಕೊನೆಗೆ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಅಥವಾ ನಿಮ್ಮ ಶಾಲೆ 1ರಿಂದ 7ನೇ ತರಗತಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿದ್ದರೆ 6ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ 6ನೇ ತರಗತಿಗೆ ಸಂಬಂಧಪಟ್ಟಂಥ ಒಟ್ಟು 39 ಟೈಟಲ್ಸ್ಗಳು ಇಲ್ಲಿ ಓಪನ್ ಆಗುತ್ತವೆ. ಉರ್ದು, ತಮಿಳ್, ತೆಲುಗು, ಸಂಸ್ಕೃತ್, ಕೊಂಕಣಿ, ಮರಾಠಿ ಹೀಗೆ ಹಲವಾರಷ್ಟು ಪುಸ್ತಕಗಳು ಇಲ್ಲಿ ಓಪನ್ ಆಗುತ್ತವೆ. ಇಲ್ಲಿ ನಾವು ಎಂಟ್ರಿ ಮಾಡುವಾಗ ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಟೈಟಲ್ಸ್ಗಳನ್ನು ಮಾತ್ರ ನಾವು ಎಂಟ್ರಿ ಮಾಡುತ್ತಾ ಹೋಗಬೇಕು. ಕನ್ನಡ ಮಾಧ್ಯಮದ ಶಾಲೆಯವರು ಒಟ್ಟು 21 ಟೈಟಲ್ಸ್ಗಳಿಗೆ ನಾವು ಎಂಟ್ರಿ ಮಾಡಬೇಕು. ಬೇಡದೇ ಇರತಕ್ಕಂಥ ಟೈಟಲ್ಸ್ಗಳ ಮುಂದೆ 0 ಅಂತ ಇರುತ್ತದೆ, ಅದು ಹಾಗೆ ಇರಲಿ. ಈ ಎಲ್ಲ ಪುಸ್ತಕಗಳ ಕನ್ನಡ ಮಾಧ್ಯಮದ ಪುಸ್ತಕಗಳ ಒಂದು ಪರಿಚಯ ಹಾಕಿರುತ್ತೇನೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇವಾಗ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಕಾಲಮ್ನಲ್ಲಿ ದಾಖಲಾತಿ ಸಂಖ್ಯೆಯನ್ನು ಎಂಟ್ರಿ ಮಾಡುತ್ತಾ ಹೋಗೋಣ. ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಕಾಲಮ್ನಲ್ಲಿ ಪ್ರೀ ಕಾಲಮ್ನಲ್ಲಿ ನಾನು ಎಂಟ್ರಿ ಮಾಡಿದ್ದೇನೆ. ಕೆಲವೊಂದಷ್ಟು ಕಾಲಮ್ಗಳನ್ನು ಎಂಟ್ರಿ ಮಾಡಿದ್ದೇನೆ, ಕೆಲವೊಂದಷ್ಟು ಕಾಲಮ್ಗಳನ್ನು ಎಂಟ್ರಿ ಮಾಡಿರುವುದಿಲ್ಲ. ಏಕೆಂದರೆ ಆ ಕಾಲಮ್ಗಳು ನಮ್ಮ ಶಾಲೆಗೆ ಸಂಬಂಧಪಡುವುದಿಲ್ಲ. ಆದ್ದರಿಂದ ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಕಾಲಮ್ಗಳನ್ನು ಮಾತ್ರ ಎಂಟ್ರಿ ಮಾಡುತ್ತಾ ಹೋಗಬೇಕು. ಎಲ್ಲ ಟೈಟಲ್ಸ್ಗಳನ್ನು ಎಂಟ್ರಿ ಮಾಡಿದ ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಏಳನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. 7ನೇ ತರಗತಿಗೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಒಟ್ಟು 21 ಟೈಟಲ್ಸ್ಗಳು ಬರುತ್ತವೆ. ಆ 21 ಟೈಟಲ್ಸ್ಗಳಿಗೆ ದಾಖಲಾತಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆಯಾಗಿದ್ದರೆ 1ರಿಂದ 5ನೇ ತರಗತಿಗೆ ಒಟ್ಟು 57 ಟೈಟಲ್ಸ್ಗಳು ಬರುತ್ತವೆ. ನಿಮ್ಮ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಯಾಗಿದ್ದರೆ 1ರಿಂದ 7ನೇ ತರಗತಿ ಇದ್ದರೆ 99 ಟೈಟಲ್ಸ್ಗಳು ಬರುತ್ತವೆ. 1ರಿಂದ 8ನೇ ತರಗತಿ ಇದ್ದರೆ 120 ಹೀಗೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಟೈಟಲ್ಸ್ಗಳನ್ನು ಮಾತ್ರ ಎಂಟ್ರಿ ಮಾಡುತ್ತಾ ಹೋಗಬೇಕು. 7ನೇ ತರಗತಿಗೂ ಕೂಡ 6ನೇ ತರಗತಿಯಲ್ಲಿರ್ತಕ್ಕಂಥ ಟೈಟಲ್ಸ್ಗಳೇ ಇಲ್ಲಿ ಕೂಡ ಬರುತ್ತವೆ. ಒಟ್ಟು 21 ಟೈಟಲ್ಸ್ಗಳು ಬರುತ್ತವೆ. 8ನೇ ತರಗತಿಗೂ ಕೂಡ 21 ಟೈಟಲ್ಸ್ಗಳು ಬರುತ್ತವೆ. ಈ ರೀತಿ 7ನೇ ತರಗತಿಗೂ ಕೂಡ ಟೈಟಲ್ಸ್ಗಳ ಮುಂದೆ ದಾಖಲಾತಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಓಕೆ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಶಾಲೆ 1ರಿಂದ 7ನೇ ತರಗತಿ ಆದ್ದರಿಂದ 1ರಿಂದ 7ನೇ ತರಗತಿಯ ಎಲ್ಲ ಟೈಟಲ್ಸ್ಗಳನ್ನು ಎಂಟ್ರಿ ಮಾಡಿದ್ದೇನೆ. 1ರಿಂದ 8ನೇ ತರಗತಿ ಆಗಿದ್ದರೆ 8ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಬೇಡಿಕೆಯನ್ನು ಎಂಟ್ರಿ ಮಾಡಬೇಕು. ಹೀಗೆ ಎಲ್ಲ ತರಗತಿಗಳ ಬೇಡಿಕೆಯನ್ನು ಎಂಟ್ರಿ ಮಾಡಿದ ಮೇಲೆ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಾವು ಎಂಟ್ರಿ ಮಾಡಿರುವ ಎಲ್ಲ ಟೈಟಲ್ಸ್ಗಳು ಹಾಗೂ ಎಲ್ಲ ತರಗತಿಗಳು ಶೋ ಆಗುತ್ತವೆ. ಇದನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ. ಇದನ್ನು ಒಮ್ಮೆ ಪರಿಶೀಲಿಸಿಕೊಂಡು ಪ್ಲೀಸ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲೀಸ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಇದು CRC ಲಾಗಿನ್ಗೆ ಹೋಗುತ್ತದೆ. ನಂತರ ಏನಾದರೂ ಕರೆಕ್ಷನ್ ಮಾಡಬೇಕೆಂದರೆ ನಾವು CRCಯಿಂದ ಮತ್ತೆ ಅದನ್ನು ರಿಟರ್ನ್ ಮಾಡಿಸಿಕೊಳ್ಳಬೇಕು. ಆದ್ದರಿಂದ ಪ್ಲೀಸ್ ಡಾಟಾ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮೊದಲು ನಾವು ಹಾಕಿರುವ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳಿ. 1ರಿಂದ 5ನೇ ತರಗತಿ ಆದರೆ 57 ಟೈಟಲ್ಸ್ಗಳು, 1ರಿಂದ 7ನೇ ತರಗತಿ ಆದರೆ 99 ಟೈಟಲ್ಸ್ಗಳು, 1ರಿಂದ 8ನೇ ತರಗತಿ ಆದರೆ 120 ಟೈಟಲ್ಸ್ಗಳು ಬರುತ್ತವೆ. ಇವಾಗ ಪ್ಲೀಸ್ ಡಾಟಾ ಮೇಲೆ ಕ್ಲಿಕ್ ಮಾಡೋಣ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ವಾಂಟ್ ಟು ಫ್ರೀಸ್ ಅಂತ ಕೇಳುತ್ತೆ.
ಓಕೆ ಮೇಲೆ ಕ್ಲಿಕ್ ಮಾಡಿ. ಡಾಟಾ ಸಕ್ಸಸ್ಫುಲಿ ಫ್ರೀಸ್ಡ್ ಅಂತ ಬರುತ್ತದೆ. ನಂತರ ಯಾವುದೇ ಕರೆಕ್ಷನ್ ಮಾಡಲಿಕ್ಕೆ ಬರುವುದಿಲ್ಲ. ಡಾಟಾವನ್ನು ಫ್ರೀಸ್ ಮಾಡಿದ ಮೇಲೆ ಕೆಳಗಡೆ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆ. ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ PDF ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಹಾಕಿಸಬೇಕು. ಪ್ರಿಂಟ್ ಹಾಕಿಸಿಕೊಂಡು ಒಂದು ಕಾಪಿಯನ್ನು ಶಾಲೆಯಲ್ಲಿ ಇಟ್ಟುಕೊಂಡು ಇನ್ನೊಂದು ಕಾಪಿಯನ್ನು CRC ಕೇಂದ್ರಕ್ಕೆ ಅಥವಾ BRC ಕೇಂದ್ರಕ್ಕೆ ಮುಖ್ಯ ಶಿಕ್ಷಕರ ಸಹಿಯೊಂದಿಗೆ ಸಲ್ಲಿಸಬೇಕು. ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅದು PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ. ಈ ರೀತಿಯಾಗಿ ಟೆಕ್ಸ್ಟ್ ಬುಕ್ ಇಂಟೆಂಟ್ ಎಂಟ್ರಿ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.